ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ನಿಜಕ್ಕೂ ನಮ್ಮೆಲ್ಲರ ಅಂದರೆ ಪ್ರತಿಯೊಬ್ಬರ ಜೀವನಕ್ಕೂ ಬಹಳ ಹತ್ತಿರವಾದದ್ದು. ಹೌದು, ಖಂಡಿತ. ನಾವು ಪ್ರತಿದಿನ ಯೋಚನೆ ಮಾಡೋ ವಿಷಯನೇ ಇದು. ಎಕ್ಸಾಕ್ಟ್ಲಿ. ಅಂದರೆ ನಮ್ಗೆಲ್ಲರಿಗೂ ಬಾಲ್ಯದಿಂದಾನೇ ಒಂದು ರೀತಿಯ ಮ್ಯಾಪ್ ಅಥವಾ ನಕ್ಷೆಯನ್ನು ಕೈಗಿಟ್ಟಿರ್ತಾರಲ್ವಾ. ಶಾಲೆಗೆ ಹೋಗು, ಒಳ್ಳೆ ಮಾರ್ಕ್ಸ್ ತಗೋ, ಆಮೇಲೆ ಯಾವುದಾದ್ರೂ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಒಂದು ಸೇಫ್ ಆದ ಜಾಬ್ ಸಂಪಾದಿಸು. ಆಮೇಲೆ ಪ್ರತಿ ತಿಂಗಳು ಬರೋ ಸಂಬಳದಲ್ಲಿ ಸ್ವಲ್ಪನೇ ಶಿಸ್ತಿನಿಂದ ಸೇವ್ ಮಾಡು ಅಂತ. ಹೌದು. ಮತ್ತೆ ಅಂತಿಮವಾಗಿ ಅಂದರೆ ಒಂದು 65 ವರ್ಷ ವಯಸ್ಸಾದ್ಮೇಲೆ ಆರಾಮಾಗಿ ರಿಟೈರ್ ಆಗು. ನಮ್ಮ ಇಡೀ ಸಮಾಜದಲ್ಲಿ ಇದು ಅತ್ಯಂತ ಆದರ್ಶವಾದ ಮತ್ತು ಸುರಕ್ಷಿತವಾದ ಕಥೆ ಅಂತಾನೆ ಬಿಂಬಿಸಿದ್ದಾರೆ. ಆದ್ರೆ ನೋಡಿ, ಆ ನಕ್ಷೆ ಇದೆಯಲ್ಲ, ಅದು ಒಂದು ದೊಡ್ಡ ಭ್ರಮೆ ಅಷ್ಟೇ. ಮೇಲ್ನೋಟಕ್ಕೆ ಅದರಲ್ಲಿ ಯಾವುದೇ ರಿಸ್ಕ್ ಇಲ್ಲ, ಎಲ್ಲವೂ ನಾವು ಹಾಕಿದ ಲೆಕ್ಕಾಚಾರದ ಪ್ರಕಾರನೇ ನಡೆಯುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಹೇಳೋದು ಆ ಸೇಫ್ ದಾರಿ ಆಕ್ಚುಲಿ ಸೇಫ್ ಅಲ್ಲ ಅಂತ? ಖಂಡಿತ ಅಲ್ಲ. ಯಾಕಂದ್ರೆ ನಾವು ಈ ನಕ್ಷೆನ ಹಿಡಿದುಕೊಂಡು ಬಹಳ ನಿಧಾನವಾಗಿ ಎಚ್ಚರಿಕೆಯಿಂದ ಒಂದೊಂದೇ ಹೆಜ್ಜೆ ಹಾಕ್ತಾ ಇರ್ತೀವಿ. ಆದರೆ ಅದೇ ಟೈಮ್ಗೆ ನಮ್ಮ ಕಣ್ಣೆದುರು ಯಾರೋ ಕೆಲವರು ಹೆಲಿಕಾಪ್ಟರ್ನಲ್ಲಿ ಬಂದ ಹಾಗೆ ಬಂದು ದಶಕಗಳ ಮುಂಚಿತವಾಗಿಯೇ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಆರ್ಥಿಕ ಸ್ವಾತಂತ್ರ್ಯದ ಗುರಿನ ತಲುಪಬಿಡ್ತಾರೆ. ಓ ಹೌದು, ಇದನ್ನು ನಾವು ಬಹಳಷ್ಟು ಕಡೆ ನೋಡ್ತೀವಿ. ಹೌದು. ಆದರೆ ಈ ಸಮಾಜ ಹೇಳಿಕೊಟ್ಟ ಸಾಂಪ್ರದಾಯಿಕ ಮಾರ್ಗನ ನಂಬುದವರು ಮಾತ್ರ ತಮ್ಮ ಇಡೀ ಯೌವನನ ಆ ಕಚೇರಿಯ 4 ಗೋಡೆಗಳ ಮಧ್ಯೆ ಕಳೆಯುವಂತಾಗ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ವಿರೋಧಾಭಾಸ. ಇದೇ ವಿಷಯನ ಸಂಪೂರ್ಣವಾಗಿ ವಿಶ್ಲೇಷಿಸಿ ನಾವು ಇಷ್ಟು ದಿನ ನಂಬಿಕೊಂಡು ಬಂದಿದ್ದ ಆ ಹಳೆಯ ನಕ್ಷೆನ ಹರಿದು ಹಾಕೋ ಕೆಲಸನ ಜ್ಞಾನಯಾತ್ರೆ ಅನ್ನೋ ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ ಮಾಡಿದೆ. ಹೌದು, ಜ್ಞಾನಯಾತ್ರೆ ಚಾನೆಲ್ನ ಆ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. MJ ಡಿಮಾರ್ಕೋ ಅವರು ಬರೆದಿರೋ ದ ಮಿಲಿಯನೇರ್ ಫಾಸ್ಟ್ ಲೇನ್ ಅನ್ನೋ ಬಹಳ ಪ್ರಸಿದ್ಧವಾದ ಪುಸ್ತಕದ ಆಳವಾದ ಸಾರಾಂಶ ನಾವು ಆ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಎಕ್ಸಾಕ್ಟ್ಲಿ. ಬಹುಪಾಲು ಜನರು ತಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ್ರೂ ಆರ್ಥಿಕ ಸ್ವಾತಂತ್ರ್ಯನ ಯಾಕೆ ಪಡೆಯೋದಿಲ್ಲ, ಮತ್ತೆ ಇನ್ನು ಕೆಲವರು ಕೇವಲ 50 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಂಪತ್ತನ್ನ ಹೇಗೆ ನಿರ್ಮಿಸ್ತಾರೆ ಅನ್ನೋ ರಹಸ್ಯನ ಭೇದಿಸೋದೇ ನಮ್ಮ ಇಂದಿನ ಈ ಡೀಪ್ ಡೈವ್ ಚರ್ಚೆಯ ಮುಖ್ಯ ಉದ್ದೇಶ. ನಿಜ ಹೇಳ್ಬೇಕಂದ್ರೆ ಕಠಿಣ ಪರಿಶ್ರಮ ಒಂದೇ ಸಂಪತ್ತಿನ ಕೀಲಿಕೈ ಅನ್ನೋದು ಬಹುಶಃ ಈ ಜಗತ್ತಿನ ಅತಿದೊಡ್ಡ ಸುಳ್ಳುಗಳಲ್ಲಿ ಒಂದು. ಒಂದು ನಿಮಿಷ. ಅಂದ್ರೆ ಕಷ್ಟಪಟ್ಟು ದುಡಿದ್ರೆ ಶ್ರೀಮಂತರಾಗಬಹುದು ಅಂತ ನಮಗೆಲ್ಲರಿಗೂ ಹೇಳಿಕೊಟ್ಟಿದಾರಲ್ವಾ, ಆ ನಂಬಿಕೆನೇ ಸುಳ್ಳ? ನೋಡಿ, ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನೈತಿಕವಾದಿ ಸರಿಯಾಗಿರಬಹುದು. ಆದರೆ ಗಣಿತದ ಪ್ರಕಾರ ನೋಡಿದ್ರೆ ಅದು ತಪ್ಪು. ಗಣಿತದ ಪ್ರಕಾರ ತಪ್ಪ ಅಂದ್ರೆ ಹೇಗೆ? ಯಾಕಂದ್ರೆ ಆ ಪರಿಶ್ರಮನ ನೀವು ಯಾವ ದಿಕ್ಕಿನಲ್ಲಿ ಮತ್ತು ಯಾವ ವ್ಯವಸ್ಥೆಯಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ವೇಗವಾಗಿ ಓಡಿದ್ರೂ ಸಹ ನೀವು ಓಡ್ತಾ ಇರೋ ರಸ್ತೆನೇ ತಪ್ಪಾಗಿದ್ರೆ ಗುರಿ ತಲುಪೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಹೌದು, ಪಾಯಿಂಟ್ ಇದೆ. ರಸ್ತೆನೇ ತಪ್ಪಾಗಿದ್ರೆ ಸ್ಪೀಡಿಂದ ಏನ್ ಪ್ರಯೋಜನ? ಅದೇ ಮೂಲ ಕೃತಿಯಲ್ಲಿ ಲೇಖಕರು ಹಣ ಸಂಪಾದಿಸೋ ಈ ಮಾರ್ಗಗಳನ್ನ 3 ವಿಭಿನ್ನ ರಸ್ತೆಗಳಿಗೆ ಹೋಲಿಸ್ತಾರೆ. ಅಂದ್ರೆ ಸೈಡ್ ವಾಕ್, ಸ್ಲೋ ಲೇನ್ ಮತ್ತು ಫಾಸ್ಟ್ ಲೇನ್ ಅಂತ. ಸರಿ, ಹಾಗಾದ್ರೆ ಈ ಸೈಡ್ ವಾಕ್ ಅಥವಾ ಪಾದಚಾರಿ ಮಾರ್ಗದ ಪರಿಕಲ್ಪನೆಯಿಂದಲೇ ಶುರು ಮಾಡೋಣ. ಮೇಲ್ನೋಟಕ್ಕೆ ಸೈಡ್ ವಾಕ್ ಅಂದ್ರೆ ಇದು ಕೇವಲ ಬಡತನದ ರೇಖೆಗಿಂತ ಕೆಳಗಿರೋರ ಕತೆ ಅಂತ ನಾವು ಅನ್ಕೋಬಹುದು. ಆದರೆ ಮೂಲಗಳ ಪ್ರಕಾರ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದಿಸೋರು ಕೂಡ ಈ ರಸ್ತೆಯಲ್ಲಿ ಇರ್ಬೋದಲ್ವಾ? ಇದು ಬರೀ ಇನ್ಕಮ್ ಸಮಸ್ಯೆ ಅಲ್ಲ, ಮನಸ್ಥಿತಿಯ ಸಮಸ್ಯೆ ಅಂತ ಕಾಣಿಸುತ್ತೆ. ಖಂಡಿತ. ಆದಾಯಕ್ಕೂ ಸಂಪತ್ತಿಗೂ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ದ ಮನಸ್ಥಿತಿ ಅದು. ಸೈಡ್ ವಾಕ್ ಅಂದ್ರೆ ಹಣದ ಬಗ್ಗೆ ಭವಿಷ್ಯದ ಯಾವುದೇ ಪ್ಲಾನಿಂಗ್ ಇಲ್ದ ಸಂಪೂರ್ಣ ಅಸ್ತವ್ಯಸ್ತವಾದ ಜೀವನ ಶೈಲಿ. ಅಂದ್ರೆ ನಾಳೆ ಬಗ್ಗೆ ಯೋಚನೆನೇ ಮಾಡದೇ ಇರೋದು. ಹೌದು. ಇಲ್ಲಿರೋರ ಬಳಿ ಕನಿಷ್ಠ ಉಳಿತಾಯ ಕೂಡ ಇರೋದಿಲ್ಲ. ಉದಾಹರಣೆಗೆ, ತಿಂಗಳಿಗೆ 5 ಲಕ್ಷ ರೂಪಾಯಿ ಸಂಪಾದಿಸೋ ಒಬ್ಬ ಡಾಕ್ಟರ್ 5.5 ಲಕ್ಷ ರೂಪಾಯಿನ ಐಷಾರಾಮಿ ಕಾರಿನ EMI, ದುಬಾರಿ ಟ್ರಿಪ್ಸ್ ಮತ್ತೆ ಬ್ರಾಂಡೆಡ್ ಬಟ್ಟೆಗಳಿಗೆ ಖರ್ಚು ಮಾಡ್ತಾ ಇದ್ರೆ ಅವರು ಸೈಡ್ ವಾಕ್ನಲ್ಲೇ ಇದ್ದಾರೆ ಅಂತ ಅರ್ಥ. 5 ಲಕ್ಷ ಬಂದ್ರೂನು 5.5 ಲಕ್ಷ ಖರ್ಚು. ಹೌದು. ಇದು ತಕ್ಷಣದ ಸಂತೋಷಕ್ಕಾಗಿ ಅಂದ್ರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗಾಗಿ ತಮ್ಮ ಭವಿಷ್ಯದ ಸ್ವಾತಂತ್ರ್ಯನ ಅಡಮಾನ ಇಡೋ ಒಂದು ಅಪಾಯಕಾರಿ ಆಟ. ಅಂದ್ರೆ ಇದು ತಿಂದಷ್ಟೇ ಕರಗೋ ಸಂಬಳದ ಕತೆ ಅಂತಾಯ್ತು. ಇಂದಿನ ಮೋಜು ಮಸ್ತಿಗಾಗಿ ಸಮಾಜದಲ್ಲಿ ತಮ್ಮ ಸ್ಟೇಟಸ್ ತೋರಿಸ್ಕೊಳ್ಳೋಕ್ಕೆ, ತಮಗೆ ಪರಿಚಯನೇ ಇಲ್ಲದ ಜನಗಳನ್ನ ಮೆಚ್ಚಿಸೋಕೆ ಹಣನ ಖರ್ಚು ಮಾಡೋ ಪ್ರವೃತ್ತಿ. ಎಕ್ಸಾಕ್ಟ್ಲಿ. ಇಲ್ಲಿ ಫೈನಾನ್ಷಿಯಲ್ ಕಂಟ್ರೋಲ್ ಅನ್ನೋದು ಆ ಮನುಷ್ಯನ ಕೈಯಲ್ಲಿರೋದಿಲ್ಲ,
ಆತನ ಮಿತಿಯಿಲ್ಲದ ಆಸೆಗಳ ಕೈಯಲ್ಲಿರುತ್ತೆ. ಇದೊಂದು ರೀತಿ ಆರ್ಥಿಕ ಆತ್ಮಹತ್ಯೆ ಮಾರ್ಗ ಅನ್ನೋದು ಸ್ಪಷ್ಟ. ಆದರೆ ಎರಡನೇ ರಸ್ತೆ ಇದೆಯಲ್ಲ, ಸ್ಲೋ ಲೇನ್ ಅಥವಾ ನಿಧಾನಗತಿಯ ರಸ್ತೆ, ಇದರ ವಿಷಯಕ್ಕೆ ಬಂದಾಗ ನನಗೊಂದು ಸ್ವಲ್ಪ ಗೊಂದಲ ಇದೆ. ಏನ್ ಗೊಂದಲ? ಅಂದ್ರೆ ಸಮಾಜದಲ್ಲಿ ಅತಿ ಹೆಚ್ಚು ಜನರು ಫಾಲೋ ಮಾಡೋದು ಮತ್ತೆ ಅತ್ಯಂತ ಸುರಕ್ಷಿತ ಅಂತ ನಂಬಿರೋ ಮಾರ್ಗನೇ ಇದು. ಉತ್ತಮ ಶಿಕ್ಷಣ, ಒಂದು ಭದ್ರವಾದ ಜಾಬ್, ಶಿಸ್ತಿನಿಂದ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು, ಇವೆಲ್ಲವೂ ಆದರ್ಶ ಜೀವನದ ಲಕ್ಷಣಗಳಲ್ವಾ? ಇದರಲ್ಲಿ ತಪ್ಪೇನಿದೆ? ಮೇಲ್ನೋಟಕ್ಕೆ ಇದರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತೆ. ಆದ್ರೆ ಇದರಲ್ಲಿರೋ ಅತಿ ದೊಡ್ಡ ಭ್ರಮೆ ಏನಪ್ಪಾ ಅಂದ್ರೆ ಸಮಯದ ಮೇಲಿನ ಕಂಟ್ರೋಲ್. ಸ್ಲೋ ಲೇನಲ್ಲಿ ಹಣ ಖಂಡಿತ ಬರುತ್ತೆ, ಆದ್ರೆ ಅದು ಅತ್ಯಂತ ನಿಧಾನಗತಿಯಲ್ಲಿ ಬೆಳೆಯುತ್ತೆ. ನಿಧಾನಗತಿ ಅಂದ್ರೆ ಎಷ್ಟು ನಿಧಾನ? ಅಂದ್ರೆ ಇಲ್ಲಿ ಆದಾಯ ನೇರವಾಗಿ ಆ ವ್ಯಕ್ತಿ ಕೆಲಸ ಮಾಡೋ ಗಂಟೆಗಳಿಗೆ ತಳುಕು ಹಾಕೊಂಡಿರುತ್ತೆ. ಒಂದು ವಾರದಲ್ಲಿ 5 ದಿನಗಳ ಕಾಲ ಕಷ್ಟಪಟ್ಟು ದುಡ್ದು ವೀಕೆಂಡ್ನ ಆ 2 ದಿನದ ಸ್ವಾತಂತ್ರ್ಯನ ಖರೀದಿಸೋ ಒಪ್ಪಂದ ಇದು. ವಾವ್! 2 ದಿನದ ಫ್ರೀಡಮ್ಗಾಗಿ 5 ದಿನದ ಗುಲಾಮಗಿರಿ. ಹೌದು. ಮತ್ತೆ ಆ ಕೂಡಿಟ್ಟ ಹಣದ ಲಾಭನ ಸಂಪೂರ್ಣವಾಗಿ ಪಡೆಯೋದು ಯಾವಾಗ ಗೊತ್ತಾ? 65 ವರ್ಷ ವಯಸ್ಸಾದಾಗ. ಆ ವಯಸ್ಸಿನಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಇದ್ರೂ ಜಗತ್ತನ್ನ ಸುತ್ತೋ ದೈಹಿಕ ಶಕ್ತಿಯಾಗ್ಲಿ, ಸಾಹಸಗಳನ್ನ ಮಾಡೋ ಉತ್ಸಾಹವಾಗ್ಲಿ ಉಳಿದಿರುತ್ತಾ? ಈ ಉಪಮೆನ ನಾನು ಎಲ್ಲೋ ಓದಿದ ನೆನಪು. ಇದೊಂದು ರೀತಿ ಮ್ಯಾರಥಾನ್ ಓಡಿದ ಹಾಗೆ. ಖಂಡಿತ. ಅಂದ್ರೆ 40 ಕಿಲೋಮೀಟರ್ ಓಡಿ ಸಂಪೂರ್ಣವಾಗಿ ಸುಸ್ತಾಗಿ ಉಸಿರು ಬಿಡ್ತಾ ನೆಲದ ಮೇಲೆ ಬಿದ್ದಾಗ ಮಾತ್ರ ಕುಡಿಯೋಕೆ ನೀರು ಸಿಗೋ ಥರದ ವ್ಯವಸ್ಥೆ ಇದು. ಎಕ್ಸಾಕ್ಟ್ಲಿ. ಜೀವನದ ಅತ್ಯಮೂಲ್ಯವಾದ ಆ ಯೌವನದ ದಶಕಗಳನ್ನ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಕೇವಲ ಭವಿಷ್ಯದ ಭದ್ರತೆಗಾಗಿ ತ್ಯಾಗ ಮಾಡೋದು ಕೂಡ ಒಂದು ದೊಡ್ಡ ರಿಸ್ಕ್ ಅಲ್ಲ. ಹಣಕ್ಕಿಂತಲೂ ಸಮಯ ಹೆಚ್ಚು ವ್ಯಾಲ್ಯೂಯೇಬಲ್ ಅನ್ನೋದನ್ನೇ ಸ್ಲೋ ಲೇನ್ ಸಂಪೂರ್ಣವಾಗಿ ಮರೆತುಬಿಡುತ್ತೆ. ಹಾಗಾದ್ರೆ ನಮ್ಮ ಸಮಾಜ ಯಾಕೆ ಈ ಮಾರ್ಗನ ಇಷ್ಟೊಂದು ಶ್ರೇಷ್ಠ ಅಂತ ಬಿಂಬಿಸುತ್ತೆ? ಯಾಕಂದ್ರೆ ಸಮಾಜಕ್ಕೆ ಊಹಿಸಲು ಸಾಧ್ಯವಾದ, ಅಂದ್ರೆ ಪ್ರಿಡಿಕ್ಟೇಬಲ್ ಆದ ಮತ್ತು ಕಂಟ್ರೋಲ್ ಮಾಡಬಹುದಾದ ಪ್ರಜೆಗಳ ಅಗತ್ಯ ಇದೆ. ಎಲ್ಲರೂ ಉದ್ಯಮಿಗಳೇ ಆಗ್ಬಿಟ್ರೆ ಕಾರ್ಖಾನೆಗಳಲ್ಲಿ ಮತ್ತೆ ಕಚೇರಿಗಳಲ್ಲಿ ಕೆಲಸ ಮಾಡೋರು ಯಾರು? ಆಕ್ಚುಲಿ ಅದು ನಿಜ. ಹೌದು. ಶಾಲಾ ಕಾಲೇಜುಗಳಿಂದ ಹಿಡಿದು ಬ್ಯಾಂಕಿಂಗ್ ವ್ಯವಸ್ಥೆಯವರೆಗೆ ಪ್ರತಿಯೊಂದು ಈ ಸ್ಲೋಲೇನ್ ಮನಸ್ಥಿತಿನೇ ಪೋಷಿಸ್ತವೆ. ನೋಡಿ, ಹೋದ ಹಣನ ನಾವು ಮತ್ತೆ ಸಂಪಾದಿಸಬಹುದು, ಆದ್ರೆ ಕಳೆದು ಹೋದ ಸಮಯನ ವಾಪಸ್ ಪಡೆಯೋಕೆ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಆದ್ರೂ 90%ಕ್ಕೂ ಹೆಚ್ಚು ಜನರು ತಮ್ಮ ಅಮೂಲ್ಯವಾದ ಸಮಯನ ಅತ್ಯಂತ ಅಗ್ಗದ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಈ ಟ್ರ್ಯಾಪ್ನಿಂದ, ಅಂದ್ರೆ ಈ ಜಾಲದಿಂದ ಹೊರಬರೋಕೆ ಇರೋ ಏಕೈಕ ದಾರಿನೇ ಫಾಸ್ಟ್ ಲೈನ್ ಅಥವಾ ವೇಗದ ರಸ್ತೆ. ಆದ್ರೆ ನನಗಿಲ್ಲೊಂದು ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. ಕೇಳಿ. ನಮ್ಮ ವ್ಯವಸ್ಥೆಯಲ್ಲಿ ಈ ಬೇಗ ಶ್ರೀಮಂತರಾಗಿ ಅಥವಾ ಗೆಟ್ ರಿಚ್ ಕ್ವಿಕ್ ಅನ್ನೋ ಜಾಹೀರಾತುಗಳು, ಮೋಸದ ಸ್ಕೀಮ್ಗಳು ವಿಪರೀತವಾಗಿದವಲ್ವಾ? ಈ ಫಾಸ್ಟ್ ಲೇನ್ ಅನ್ನೋದು ಕೂಡ ಅಂಥದ್ದೇ ಒಂದು ಗಾಳಿಯಲ್ಲಿ ಗೋಪುರ ಕಟ್ಟೋ ಆಲೋಚನೆನ, ಯಾವುದೇ ಶ್ರಮವಿಲ್ಲದೆ ದುಡ್ಡು ಮಾಡೋ ಶಾರ್ಟ್ಕಟ್ ಅಂತ ಭಾವಿಸ್ಬೋದಾ ಇದನ್ನ? ಖಂಡಿತ ಇಲ್ಲ. ನೋಡಿ, ಬೇಗ ಶ್ರೀಮಂತರಾಗೋದು ಅಂದ್ರೆ ಗೆಟ್ ರಿಚ್ ಫಾಸ್ಟ್ ಅನ್ನೋದು ಬೇರೆ, ಸುಲಭವಾಗಿ ಶ್ರೀಮಂತರಾಗೋದು ಅಥವಾ ಗೆಟ್ ರಿಚ್ ಈಸಿ ಅನ್ನೋದು ಬೇರೆ. ಎರಡಕ್ಕೂ ಡಿಫರೆನ್ಸ್ ಇದೆ ಅಂತೀರಾ? ಹೌದು. ಫಾಸ್ಟ್ ಲೇನ್ ಎನ್ನುವುದು ಸುಲಭದ ದಾರಿಯಲ್ಲ, ಬದಲಾಗಿ ಅದು ಅತ್ಯಂತ ಕಠಿಣವಾದ ಆದರೆ ಸರಿಯಾದ ದಿಕ್ಕಿನಲ್ಲಿರೋ ದಾರಿ. ಇದರ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆ ಸಮಯ ಮತ್ತು ಹಣದ ನಡುವೆ ಇರೋ ಕೊಂಡಿನ ಕಳಚೋದು. ಸಮಯ ಮತ್ತೆ ಹಣದ ನಡುವೆ ಇರೋ ಕೊಂಡಿ ಅಂದ್ರೆ ಸ್ಲೋ ಲೇನ್ನಲ್ಲಿ ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ ಕೇವಲ 8 ಗಂಟೆಯ ಸಂಬಳ ಸಿಗುತ್ತೆ. ಆದರೆ ಫಾಸ್ಟ್ ಲೇನ್ನಲ್ಲಿ ವ್ಯಕ್ತಿ ತನ್ನ ಸಮಯನ ನೇರವಾಗಿ ಮಾರಾಟ ಮಾಡೋ ಬದಲು ಒಂದು ವ್ಯವಸ್ಥೆನ, ಅಂದ್ರೆ ಒಂದು ಸಿಸ್ಟಮ್ನ ನಿರ್ಮಿಸ್ತಾನೆ. ಆ ಸಿಸ್ಟಮ್ ದಿನದ 24 ಗಂಟೆಗಳ ಕಾಲ ಆತ ನಿದ್ದೆ ಮಾಡ್ತಾ ಇರುವಾಗೂ ಕೆಲಸ ಮಾಡ್ತಾನೆ ಇರುತ್ತೆ. ಅಂದ್ರೆ ಕನ್ಸ್ಯೂಮರ್ ಮನಸ್ಥಿತಿಯಿಂದ ಪ್ರೊಡ್ಯೂಸರ್ ಮನಸ್ಥಿತಿಗೆ ಬದಲಾಗೋದು. ನಾವು ಯಾವಾಗ್ಲೂ ಬರೀ ವಸ್ತುಗಳನ್ನ ಖರೀದಿಸೋರಾಗೆ ಉಳಿಬಾರ್ದು, ಬದಲಾಗಿ ಜನರಿಗೆ ಬೇಕಾದ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಸೃಷ್ಟಿಸೋರಾಗಬೇಕು. ಎಕ್ಸಾಕ್ಟ್ಲಿ. ಆದ್ರೆ ಒಂದ್ ನಿಮಿಷ, ಯಾರಾದ್ರೂ ನಾಳೆನೇ ಒಂದು ಬಿಸ್ನೆಸ್ ಶುರು ಮಾಡಿದ ತಕ್ಷಣ ಅದು ಫಾಸ್ಟ್ ಲೇನ್ ಆಗ್ಬಿಡುತ್ತಾ? ಉದಾಹರಣೆಗೆ ಅವರ ಬೀದಿ ಬದಿಯಲ್ಲಿ ಒಂದು ಸಣ್ಣ ಹೋಟೆಲ್ ತೆಗೆದ್ರೆ ಆ ಮಾಲೀಕ ದಿನದ 15 ಗಂಟೆಗಳ ಕಾಲ ಅಲ್ಲೇ ನಿಂತು ದುಡಿಬೇಕಾಗುತ್ತೆ. ಅದು ಆಕ್ಚುಲಿ ಸಾಮಾನ್ಯ ಉದ್ಯೋಗಕ್ಕಿಂತಲೂ ಘೋರವಾದ ಸ್ಲೋ ಲೇನ್ ಆಗ್ಬಿಡುತ್ತಲ್ವಾ? ಬಹಳ ಸರಿಯಾದ ಪ್ರಶ್ನೆ. ಕೇವಲ ಸ್ವಂತ ಉದ್ಯೋಗ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೂ ಒಂದು ಬಿಸ್ನೆಸ್ ಸಿಸ್ಟಮ್ ಕಟ್ಟೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ತಾವು ಶುರು ಮಾಡಿದ ವ್ಯವಹಾರ ನಿಜಕ್ಕೂ ಫಾಸ್ಟ್ ಲೇನ್ನಲ್ಲಿದೆಯಾ ಅಂತ ಪರೀಕ್ಷೆ ಮಾಡಕ್ಕೆ ಲೇಖಕರು CENTS
ಅನ್ನೋ ಒಂದು 5 ನಿಯಮಗಳ ಚೌಕಟ್ಟನ್ನ ಕೊಟ್ಟಿದ್ದಾರೆ. CENTS. ಸರಿ, ಇದರಲ್ಲಿ ಮೊದಲನೇ ನಿಯಮ ಯಾವುದು? ಇದರಲ್ಲಿ ಮೊದಲನೇ ನಿಯಮ ನೀಡ್ ಅಥವಾ ಅಗತ್ಯ. ಯಾವುದೇ ಬಿಸ್ನೆಸ್ ಆದ್ರೂ ಅದು ಜನರಿಗೆ ನಿಜವಾಗಿಯೂ ಅಗತ್ಯ ಇರೋ ಒಂದು ಸಮಸ್ಯೆನ ಬಗೆಹರಿಸಬೇಕು. ಆದ್ರೆ ನಮಗೆಲ್ಲರಿಗೂ ನಿಮಗೆ ಇಷ್ಟವಾದನ್ನ ಮಾಡಿ, ಅಂದ್ರೆ ಡೂ ವಾಟ್ ಯು ಲವ್ ಅಂತಾನೆ ಅಲ್ವಾ ಹೇಳ್ಕೊಡೋದು? ಹೌದು. ಆದರೆ ಮಾರುಕಟ್ಟೆಗೆ ನಮ್ಮ ಇಷ್ಟೇ ಕಷ್ಟಗಳ ಬಗ್ಗೆ ಯಾವುದೇ ಕಾಳಜಿ ಇರೋದಿಲ್ಲ. ಯಾರೋ ಒಬ್ಬರಿಗೆ ಚಿತ್ರ ಬಿಡಿಸೋದು ಬಹಳ ಇಷ್ಟ ಅಂತ ಇಟ್ಕೊಳ್ಳಿ. ಅವರು ಬಿಡಿಸಿನ ಚಿತ್ರಗಳನ್ನ ಮಾರ್ಕೆಟ್ಗೆ ತಂದ್ರೆ ಜನರಿಗೆ ಆ ಚಿತ್ರಗಳ ಅಗತ್ಯ ಇಲ್ಲದಿದ್ರೆ ಆ ಬಿಸ್ನೆಸ್ ಮುಳುಗೋಗತ್ತೆ. ಓ, ಅಂದ್ರೆ ಬಿಸ್ನೆಸ್ ಅನ್ನೋದು ನಮ್ಮ ಸ್ವಾರ್ಥದಿಂದ ಕೂಡಿರಬಾರ್ದು. ಖಂಡಿತ. ಅದು ಗ್ರಾಹಕರ ನೋವಿಗೆ, ಅವರ ಕಷ್ಟಗಳಿಗೆ ಅಥವಾ ಆಸೆಗಳಿಗೆ ಸ್ಪಂದಿಸೋ ತರಹ ಇರಬೇಕು. ಮಾರ್ಕೆಟ್ ಅನ್ನೋದು ಅತ್ಯಂತ ನಿರ್ದಾಕ್ಷಿಣ್ಯವಾದದ್ದು. ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟಾಗ, ಅವರ ಟೈಮ್ ಉಳಿಸಿದಾಗ ಅಥವಾ ಅವರಿಗೊಂದು ಒಳ್ಳೆ ಅನುಭವ ಕೊಟ್ಟಾಗ ಮಾತ್ರ ಅವರು ಹಣ ಕೊಡೋಕೆ ರೆಡಿ ಇರ್ತಾರೆ. ನಮ್ಮ ಪ್ಯಾಷನ್ಗಿಂತ ಮಾರ್ಕೆಟಿನ ಅಗತ್ಯಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಅರ್ಥ ಆಯ್ತು. ಇನ್ನು ಈ ಚೌಕಟ್ಟಿನ ಎರಡನೇ ನಿಯಮ ಏನು? ಎರಡನೇ ನಿಯಮ ಎಂಟ್ರಿ ಅಥವಾ ಪ್ರವೇಶ. ನೀವು ಶುರು ಮಾಡೋ ವ್ಯವಹಾರಕ್ಕೆ ಒಂದು ನಿರ್ದಿಷ್ಟ ಮಟ್ಟದ ಅಡೆತಡೆ ಅಂದ್ರೆ ಎಂಟ್ರಿ ಬ್ಯಾರಿಯರ್ ಇರಲೇಬೇಕು. ಯಾವ ವಿಶೇಷ ಸ್ಕಿಲ್ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೇವಲ 10 ನಿಮಿಷದಲ್ಲಿ ಶುರು ಮಾಡಬಹುದಾದ ಕೆಲಸವಾದ್ರೆ ಅದು ಅತ್ಯಂತ ಅಪಾಯಕಾರಿ. ಇದನ್ನ ಒಂದು ಕೋಟೆಯ ಗೋಡೆಗೆ ಹೋಲಿಸಬಹುದು ಅನ್ಸುತ್ತೆ. ಹೇಗೆ ನೋಡಿ, ಕೋಟೆಯ ಗೋಡೆ ತೀರಾ ಚಿಕ್ಕದಾಗಿದ್ರೆ ಯಾವ ಶತ್ರು ಬೇಕಾದ್ರೂ ಸುಲಭವಾಗಿ ಹಾರಿ ಒಳಗೆ ನುಗ್ಗಿಬಿಡ್ಬೋದು ಅಲ್ವಾ? ಹಾಗೆಯೇ ಬಿಸ್ನೆಸ್ನ ಎಂಟ್ರಿ ಬ್ಯಾರಿಯರ್ ಎಲ್ಲರಿಗೂ ಓಪನ್ ಆಗಿದ್ರೆ ನಾಳೆನೇ 100 ಜನ ಅದೇ ಕೆಲಸನ ನಮ್ಮ ಪಕ್ಕದಲ್ಲೇ ಶುರು ಮಾಡ್ತಾರೆ. ಹೌದು, ಸರಿಯಾದ ಉಪಮೆ. ಉದಾಹರಣೆಗೆ ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈ MLM ಕಂಪನಿಗೆ ಸೇರ್ಕೊಂಡು ನಾನೊಬ್ಬ ಉದ್ಯಮಿ ಅಂತ ಅನ್ಕೊಳ್ಳೋದು. ಅಲ್ಲಿ ಆಲ್ರೆಡಿ 16,000 ಜನ ಇರ್ತಾರೆ. ಅಲ್ಲಿಗೆ ಎಂಟ್ರಿ ಬಹಳ ಸುಲಭ. ಅಂಥ ಜಾಗದಲ್ಲಿ ಪ್ರಾಫಿಟ್ ಮಾರ್ಜಿನ್ ಪಾತಾಳಕ್ಕೆ ಕುಸಿದು ಬಿಡುತ್ತೆ. ಎಕ್ಸಾಕ್ಟ್ಲಿ. ಬಿಸ್ನೆಸ್ ಶುರು ಮಾಡೋದು ಕಷ್ಟಕರವಾಗಿದ್ರೆ ಅದಕ್ಕೆ ವಿಶೇಷ ಜ್ಞಾನ, ಕಾಂಪ್ಲೆಕ್ಸ್ ಆದ ಟೆಕ್ನಾಲಜಿ ಅಥವಾ ಬಂಡವಾಳ ಬೇಕಾಗಿದ್ರೆ ಆರಂಭದಲ್ಲಿ ಕಷ್ಟ ಅಂತ ಅನ್ಸಿದ್ರು ಲಾಂಗ್ ಟರ್ಮ್ನಲ್ಲಿ ಅದೇ ನಿಮ್ಗೆ ರಕ್ಷಾ ಕವಚ ಆಗುತ್ತೆ. ಆ ಕಷ್ಟವೇ ಬೇರೆ ಕಾಂಪಿಟೇಟರ್ಸ್ಗಳನ್ನ ಮಾರ್ಕೆಟ್ನಿಂದ ದೂರ ಇಡುತ್ತೆ. ಇದು ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಸಾಧಿಸೋಕೆ ಅಡಿಪಾಯ. ಆಮೇಲೆ ಮುಂದಿನ ಹೆಜ್ಜೆ? ಮೂರನೇ ನಿಯಮ ಕಂಟ್ರೋಲ್ ಅಥವಾ ನಿಯಂತ್ರಣ. ಬಿಸ್ನೆಸ್ನ ಡ್ರೈವಿಂಗ್ ಫೋರ್ಸ್ ಯಾರ ಕೈಲಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇದರರ್ಥ ಬಿಸ್ನೆಸ್ನ ಸಂಪೂರ್ಣ ಲಗಾಮು ನಮ್ಮ ಕೈಯಲ್ಲಿ ಇರಬೇಕು ಅಲ್ವಾ? ನಾವು ಚಾಲಕನ ಸೀಟಿನಲ್ಲಿ ಕೂರಬೇಕು, ಹಿಂದಿನ ಸೀಟಿನಲ್ಲಲ್ಲ. ನಾವು ಕಟ್ಟೋ ಮನೆ ನಮ್ಮದೇ ಜಾಗದಲ್ಲಿರಬೇಕು. ಬೇರೆಯವರ ಬಾಡಿಗೆ ಜಾಗದಲ್ಲಿ ಎಷ್ಟೇ ದೊಡ್ಡ ಅರಮನೆ ಕಟ್ಟಿದ್ರೂ ಅದು ಎಂದಿಗೂ ನಮ್ಮದಲ್ಲ. ಹೌದು, ಡೆಫಿನೆಟ್ಲಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಅಂತೂ ಇದು ಬಹಳ ಮುಖ್ಯ. ಕೇವಲ ಒಂದು ಆಪ್ನ ಅಲ್ಗೋರಿದಮ್ ಮೇಲೆ ಅಥವಾ ಯಾವುದೋ ಒಂದು ದೊಡ್ಡ ಕಾಮರ್ಸ್ ಪ್ಲಾಟ್ಫಾರ್ಮ್ನ ನಿಯಮಗಳ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿ ಬಿಸ್ನೆಸ್ ಕಟ್ಟಿದ್ರೆ ಅದಕ್ಕೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ. ಅದು ಈಗ ಅಮೆಜಾನ್ ಅಥವಾ ಯೂಟ್ಯೂಬ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗೋದು. ಹೌದು. ಆ ದೊಡ್ಡ ಕಂಪನಿ ಬೆಳಿಗ್ಗೆ ಎದ್ದು ತನ್ನ ನಿಯಮಗಳನ್ನ ದಿಢೀರಂತ ಬದಲಾಯಿಸಿದ್ರೆ ಅಥವಾ ಅವರ ಕಮಿಷನ್ ರೇಟ್ ಹೆಚ್ಚು ಮಾಡಿದ್ರೆ ನಿಮ್ಮ ಇಡೀ ಬಿಸ್ನೆಸ್ ಒಂದೇ ದಿನದಲ್ಲಿ ನಾಶ ಆಗ್ಬಿಡ್ಬೋದು. ಹಾಗಾಗಿ ಪ್ರಾಡಕ್ಟ್ ಡಿಸೈನ್, ಪ್ರೈಸಿಂಗ್ ಮತ್ತೆ ಕಸ್ಟಮರ್ ಡೇಟಾದ ಮೇಲಿನ ಅಂತಿಮ ಕಂಟ್ರೋಲ್ ಫೌಂಡರ್ ಕೈಯಲ್ಲೇ ಇರಬೇಕು. ಇದು ಉದ್ಯಮಿಗಳು ಮಾಡೋ ಸಾಮಾನ್ಯ ತಪ್ಪುಗಳ ಬಗ್ಗೆ ನಿಜಕ್ಕೂ ಒಳ್ಳೆ ಬೆಳಕು ಚೆಲ್ಲುತ್ತೆ. ಆದರೆ COTS ಚೌಕಟ್ಟಿನ 4ನೇ ನಿಯಮ ಇದೆಯಲ್ವಾ, ಸ್ಕೇಲ್ ಅಥವಾ ವ್ಯಾಪ್ತಿ. ಇದರ ಬಗ್ಗೆ ಮಾತಾಡುವಾಗ ನನಗೊಂದು ಸಹಜವಾದ ಡೌಟ್ ಮಾಡ್ತಾ ಇದೆ. ಕೇಳಿ. ವ್ಯಾಪ್ತಿ ದೊಡ್ಡದಿದ್ದಷ್ಟು ಲಾಭ ದೊಡ್ಡದು ಅನ್ನೋದು ಸರಿ. ಒಂದು ಸಾಫ್ಟ್ವೇರ್, ಒಂದು ಆ್ಯಪ್ ಅಥವಾ ಡಿಜಿಟಲ್ ಪ್ರಾಡಕ್ಟ್ ಅನ್ನ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಒಂದೇಟಿಗೆ ಸೇಲ್ ಮಾಡಬಹುದು. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ನಮ್ಮ ಕೇಳುಗರು ತಮ್ಮ ಸಣ್ಣ ಮಟ್ಟದ ಬಿಸ್ನೆಸ್ ಅನ್ನ ಲಕ್ಷಾಂತರ ಜನರಿಗೆ ರೀಚ್ ಆಗೋ ಥರ ಸ್ಕೇಲ್ ಮಾಡೋಕೆ ಹೇಗೆ ಸಾಧ್ಯ? ಇದು ಕೇವಲ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಇರೋ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಸೀಮಿತ ಅಲ್ವಾ? ಹಳೇ ಇಂಡಸ್ಟ್ರಿಯಲ್ ಯುಗದಲ್ಲಿ ನೀವ್ ಹೇಳಿದ ಮಾತು 100ಕ್ಕೆ 100 ಸತ್ಯ. ಆಗ ಸ್ಕೇಲ್ ಮಾಡೋದು ಅಂದ್ರೆ ಸಿಟಿಯ ಮೂಲೆ ಮೂಲೆಗಳಲ್ಲಿ ಹೊಸ ಅಂಗಡಿಗಳನ್ನ ತೆಗೆಯೋದು, ಹೊಸ ಫ್ಯಾಕ್ಟರಿಗಳನ್ನ ಕಟ್ಟೋದು ಆಗಿತ್ತು. ಅದಕ್ಕೆ ಅಪಾರವಾದ ಬಂಡವಾಳ ಬೇಕಿತ್ತು, ತುಂಬ ಜನ ಕೆಲಸಗಾರರು ಬೇಕಿತ್ತು. ನಿಜ. ಆದ್ರೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಇಂಟರ್ನೆಟ್ ಎಲ್ಲರಿಗೂ ಸಮಾನ ಅವಕಾಶನ ಮಾಡಿಕೊಟ್ಟಿದೆ. ಡಿಜಿಟಲ್ ಪ್ರಾಡಕ್ಟ್ಗಳಿಗೆ ಅಥವಾ ಸಾಫ್ಟ್ವೇರ್ಗಳಿಗೆ ಪ್ರೊಡಕ್ಷನ್ ಕಾಸ್ಟ್ 0ಗೆ ಹತ್ತಿರ ಇರುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರಲ್ಲ. ಹೌದು.
ಒಂದು ಸಾರಿ ನೀವು ಕೋಡ್ ಬರೆದ್ರೆ ಅದನ್ನ 100 ಜನರಿಗೆ ಮಾರಿದ್ರೂ ಒಂದೇ, 10 ಲಕ್ಷ ಜನರಿಗೆ ಮಾರಿದ್ರೂ ತಗುಲುವ ವೆಚ್ಚದಲ್ಲಿ ದೊಡ್ಡ ಡಿಫರೆನ್ಸ್ ಇರೋದಿಲ್ಲ. ಇಲ್ಲಿ ಬಂಡವಾಳಕ್ಕಿಂತ ಕ್ರಿಯೇಟಿವಿಟಿ, ಟೆಕ್ನಾಲಜಿಯ ಅರಿವು ಮತ್ತೆ ಆಟೋಮೇಷನ್ ಬಳಕೆಗೆ ತುಂಬಾ ಮಹತ್ವ ಇದೆ. ನಿಜ. ಅಂತರ್ಜಾಲವೇ ಇವತ್ತಿನ ಅತಿ ದೊಡ್ಡ ಲೆವರೇಜ್. ಇದು ನಮ್ಮನ್ನ ಕೊನೆಯ ಮತ್ತು ಅತ್ಯಂತ ಪ್ರಮುಖ ನಿಯಮವಾದ ಟೈಮ್ ಅಥವಾ ಸಮಯದ ಕಡೆಗೆ ಕೊಂಡೊಯ್ಯುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಕೊನೆಯ ನಿಯಮ ಟೈಮ್. ಬಿಸ್ನೆಸ್ ಅನ್ನೋದು ಕೊನೆಗೂ ವ್ಯಕ್ತಿಯ ಭೌತಿಕ ಸಮಯದ ಮೇಲೆ ಅವಲಂಬಿತವಾಗಿರಬಾರದು. ನಾವು ನೇರವಾಗಿ ಕೆಲಸ ಮಾಡದಿದ್ರು, ನಾವು ಮಲ್ಗಿದ್ರು ಅಥವಾ ಎಲ್ಲಾದ್ರೂ ವೆಕೇಷನ್ನಲ್ಲಿದ್ರೂ ಆ ಸಿಸ್ಟಮ್ ರನ್ ಆಗ್ತಾನೆ ಇರಬೇಕು. ಅದೊಂದು ರೀತಿ ಹಣದ ಮರನ ಬೆಳೆಸಿದ ಹಾಗೆ. ಆ ಮರನ ನೆಟ್ಟು ಬೆಳೆಸಕ್ಕೆ ವರ್ಷಗಳ ಕಠಿಣ ಶ್ರಮ, ನಿದ್ದೆ ಇಲ್ಲದ ರಾತ್ರಿಗಳು ಬೇಕಾಗಬಹುದು. ಹೌದು, ಆರಂಭದಲ್ಲಿ ಖಂಡಿತ ಬೇಕು. ಆದ್ರೆ ಒಮ್ಮೆ ಆ ಮರ ಹೆಮ್ಮರವಾಗಿ ಬೆಳೆದು ಬೇರೂರಿದ ಮೇಲೆ ಅದಕ್ಕೆ ಯಾರೂ ನೀರು ಹಾಕದಿದ್ರೂ ಅದು ಹಣ್ಣು ಕೊಡ್ತಾನೇ ಇರುತ್ತೆ. ಸಂಪತ್ತು ಮತ್ತು ಸಮಯದ ನಡುವಿನ ನೇರ ಸಂಬಂಧನ ಕಡಿದು ಹಾಕೋದೇ ಈ ಸೆಂಟ್ಸ್ ಚೌಕಟ್ಟಿನ ಅಂತಿಮ ಗುರಿ. ಅಂದ್ರೆ ಬಿಸ್ನೆಸ್ನಲ್ಲಿ ಪ್ರತಿದಿನ ಎಷ್ಟು ಗಂಟೆ ದುಡಿತಾ ಇದೀವಿ ಅನ್ನೋದರ ಮೇಲೆ ನಮ್ಮ ಇನ್ಕಮ್ ನಿರ್ಧಾರ ಆಗಬಾರ್ದು. ಖಂಡಿತ ಆಗ್ಬಾರ್ದು. ಬದಲಾಗಿ ನಾವು ನಿರ್ಮಿಸಿದ ಸಿಸ್ಟಮ್ ಸಮಾಜಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದೆ ಅನ್ನೋದರ ಮೇಲೆ ನಿರ್ಧಾರ ಆಗಬೇಕು. ಆ ನಮ್ಮ ಫಿಸಿಕಲ್ ಪ್ರೆಸೆನ್ಸ್ ಅಂದ್ರೆ ಭೌತಿಕ ಉಪಸ್ಥಿತಿಯ ಅಗತ್ಯ ಇಲ್ಲದೆ ಆ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ರೆ ಅದುವೇ ನಿಜವಾದ ಫೈನಾನ್ಷಿಯಲ್ ಫ್ರೀಡಮ್. ವಾವ್! ಇಷ್ಟು ಹೊತ್ತಿನ ಆಳವಾದ ವಿಶ್ಲೇಷಣೆನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಶ್ರೀಮಂತರಾಗೋಕೆ ಕೇವಲ ಕಠಿಣ ಪರಿಶ್ರಮ, ಹಗಲಿರುಳು ಬೆವರು ಸುರಿಸೋದು ಮಾತ್ರ ಸಾಲದು ಅನ್ನೋದು ಸ್ಪಷ್ಟವಾಗಿ ಮನದಟ್ಟಾಗುತ್ತೆ. ಹೌದು. ಬದಲಾಗಿ ಜನರಿಗೆ ವ್ಯಾಲ್ಯೂ ನೀಡುವ, ಎಂಟ್ರಿಗೆ ಒಂದು ನಿರ್ದಿಷ್ಟ ಬ್ಯಾರಿಯರ್ ಇರುವ, ನಮ್ಮದೇ ಸಂಪೂರ್ಣ ಕಂಟ್ರೋಲ್ನಲ್ಲಿರುವ, ವ್ಯಾಪಕವಾಗಿ ಸ್ಕೇಲ್ ಮಾಡಬಲ್ಲ ಮತ್ತು ನಮ್ಮ ಸಮಯನ ಕಬಳಿಸದ ಒಂದು ಬಲವಾದ ಸಿಸ್ಟಮ್ ಅನ್ನ ನಿರ್ಮಿಸೋದರ ಕಡೆಗೆ ನಾವು ಗಮನ ಹರಿಸಬೇಕು. ಜ್ಞಾನಯಾತ್ರೆ ಚಾನೆಲ್ನ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಈ ಆಲೋಚನೆಗಳು ಕೇಳುಗರಿಗೆ ನಿಜಕ್ಕೂ ಉಪಯುಕ್ತ ಅಂತ ಅನ್ಸಿದ್ರೆ ಇಂತಹ ಮತ್ತಷ್ಟು ಜ್ಞಾನವರ್ಧಕ ವಿಚಾರಗಳಿಗಾಗಿ ಖಂಡಿತ ಅವರ ಚಾನೆಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಬಹುದು. ಹೌದು, ಇದು ಕೇವಲ ಒಂದು ಪುಸ್ತಕದ ಸಾರಾಂಶ ಅಲ್ಲ. ದಶಕಗಳಿಂದ ನಮ್ಮ ತಲೆಯಲ್ಲಿ ಬೇರೂರಿರೋ ಆರ್ಥಿಕ ನಂಬಿಕೆಗಳನ್ನೇ ಬುಡಮೇಲು ಮಾಡೋ ಕ್ರಾಂತಿಕಾರಿ ಚಿಂತನೆ ಇದು. ಖಂಡಿತ. ಈ ಚರ್ಚೆನ ಮುಕ್ತಾಯಗೊಳಿಸೋ ಮುನ್ನ ನಾವೆಲ್ಲರೂ ನಮ್ಮನ್ನ ನಾವೇ ಮೌನವಾಗಿ ಕೇಳ್ಕೊಳ್ಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಏನಾ ಪ್ರಶ್ನೆ? ಸೈಡ್ ವಾಕ್, ಸ್ಲೋ ಲೇನ್ ಮತ್ತೆ ಫಾಸ್ಟ್ ಲೇನ್, ಈ 3 ರಸ್ತೆಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ. ಪ್ರಸ್ತುತ ಕೇಳುಗರು ಈ 3ರಲ್ಲಿ ಯಾವ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ? ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು ಮಾಡ್ತಾ ಇರೋ ಕೆಲಸ, ಅವರು ರೂಢಿಸಿಕೊಂಡಿರೋ ಅಭ್ಯಾಸಗಳು ಒಂದು ಸ್ವತಂತ್ರ ವ್ಯವಸ್ಥೆ ಕಟ್ಟೋ ಕಡೆಗೆ, ಅಂದ್ರೆ ಅವರನ್ನ ಫಾಸ್ಟ್ ಲೇನಿನತ್ತ ಕೊಂಡೊಯ್ತಾ ಇದೆಯಾ? ಅಥವಾ ಭದ್ರತೆಯ ಹೆಸರಿನಲ್ಲಿ ಸೇಫ್ಟಿ ಅಂತ ಅನ್ಕೊಂಡು ಬೇರೊಬ್ರು ಕಟ್ಟಿದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬಿಡಿಭಾಗವಾಲ್ಟಿ ಜೀವನ ಪೂರ್ತಿ ಸ್ಲೋ ಲೇನ್ನಲ್ಲೇ ಬಂಧಿಯಾಗೋ ಹಾಗೆ ಮಾಡ್ತಾ ಇದೆಯಾ? ಹೌದು. ಭವಿಷ್ಯದ ಆರ್ಥಿಕ ಸ್ವಾತಂತ್ರ್ಯದ ವೇಗ ಇಂದು ಕೇಳುಗರು ಆಯ್ಕೆ ಮಾಡೋ ರಸ್ತೆಯ ದಿಕ್ಕಿನ ಮೇಲೆಯೇ ನಿಂತಿದೆ. ಯೋಚಿಸಿ.